ಹಾಯ್ ಹಲೋ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಇವತ್ತೇನು ಲಾಗು ಅಂತ ಅಂದರೆ, ನಾಳೆ ಹಬ್ಬ ಇದೆ, ಪಿತೃಪಕ್ಷದ ಹಬ್ಬ. ಅದಕ್ಕೆ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಮನೇಲಿ ಊರಿಗೆ ಹೋದ್ರಾಯ್ತು ಅಂತ ಹೇಳ್ಬಿಟ್ಟು ಬೇಗ ಬೇಗ ಕೆಲಸ ಮಾಡ್ಕೊಳ್ಳೋಣ. ತಿಂಡಿ ಮಾಡಬೇಕು, ಮತ್ತು ಮಧ್ಯಾಹ್ನ ಅಡುಗೆ ಮಾಡಿ ಇಟ್ಟೋಗ್ಬೇಕು. ಮನೇಲಿರೋರಿಗೆ ಅಡುಗೆ ಮಾಡಿ ಇಟ್ಬೇಕಲ್ಲ, ಹಾಗಾಗಿ ಸಾಂಬಾರು ಇರಲಿಲ್ಲ. ಸಾಂಬಾರಿಗೆ ತರಕಾರಿ ತಗೊಂಡು ತಿಂಡಿಗೂ ತರಕಾರಿ ಖಾಲಿಯಾಗಿತ್ತು. ನಮ್ಮ ಮನೆಗೆ ತರಕಾರಿ ಯಾವ ಥರ ಅಂದರೆ ಎಷ್ಟು ಬೇಕು ಅಷ್ಟೇ ತಗೊಬಂದಿಟ್ಕೋತೀವಿ, ಫ್ರಿಜ್ಜಿಗೆಲ್ಲ ತಂದಿಟ್ಕೊಳ್ಳಲ್ಲ. ಅದಕ್ಕೆ ತರಕಾರಿ ತಗೊಬರೋಣ, ಹೋಗಿ ಬೇಗ ಒಂದು ವೀಡಿಯೋ ಮಾಡ್ಕೊಳ್ಳೋಣ. ನಾಳೆ ನಾಡಿದ್ದೆಲ್ಲ ಇರಲ್ಲ, ಆಮೇಲೆ 2 ಡೇಸ್ ವೀಡಿಯೋ ಹಾಕೋಕ್ಕಾಗಲ್ಲ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬೆಳಗ್ಗೆನೇ ವೀಡಿಯೋ ಮಾಡ್ತಾಯಿದ್ದೀನಿ ಇವತ್ತು. ಫ್ರೆಂಡ್ಸ್, ಪಿತೃಪಕ್ಷ ಅಂದರೆ ಯಾರಿಗೆ ಭಯ ಭಕ್ತಿ ಎಲ್ಲ ಇರುತ್ತೆ. ಏಕೆಂದರೆ ಹಿರಿಯವ್ರು ನೆನೆಸ್ಕೊಳ್ಳೋದೆ ಈ ಟೈಮಲ್ಲಿ. ಅವರಿಗೆಲ್ಲ ಎಡೆ ಇಟ್ಟಬೇಕು ಭಕ್ತಿಯಿಂದ ಅಂತ ಭಯ ಭಕ್ತಿ ಎಲ್ಲ ಇರುತ್ತೆ. ಅಮ್ಮನ ಗಿಟ್ಟರ್ ಇರ್ತಾರೆ, ಅಜ್ಜಿ ತಾತನ ಗಿಟ್ಟರ್ ಇರ್ತಾರೆ. ಎಲ್ಲ ಒಬ್ರ ಮನೆಯಲ್ಲೂ ಹಿರಿಯವ್ರನ್ನ ನೆನೆಸ್ಕೊಳ್ಳೋದಂದ್ರೆ ಇದೇ ಟೈಮಲ್ಲಿ. ಹಂಗಾಗಿ ಹಬ್ಬ ಅಂದ್ರೇ ಸ್ವಲ್ಪ ಭಯ ಭಕ್ತಿಯಿಂದ ಹಬ್ಬ ಮಾಡ್ತಾರೆ. ಏಕೆಂದರೆ ಅವ್ರ ಆಶೀರ್ವಾದ ಮೇಯ್ನ್ ಬೇಕೇ ಬೇಕಲ್ವಾ. ಅದಕ್ಕೇ ಹೇಳೋಕ್ಕಾಗಲ್ಲ ಯಾವ ಥರ ಭಯಭಕ್ತಿ ಅಂದರೆ ಎಲ್ಲ ಥರನೂ ಭಯಭಕ್ತಿ ಇರುತ್ತೆ. ಎಲ್ಲಿ ಬಂದು ನಮಗೆ ಕಾಡಿಸ್ತಾರೋ ಏನು ಕಥೆನೋ, ನೀಟಾಗಿ ಪೂಜೆ ಮಾಡೋದ ಶ್ರದ್ಧೆಯಿಂದ ಪೂಜೆ ಮಾಡಲೇಬೇಕು ಇದನ್ನು ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರೂ ಅಂದರೆ 3/4% ಈ ಹಬ್ಬ ಮಾಡ್ತಾರೆ. 3/4% ಆಲ್ಮೋಸ್ಟ್ ಆಲ್ ಇದು ಅಮಾವಾಸ್ಯೆ ಹಬ್ಬನೇ ಮಾಡೋದು. ಆಮೇಲೆ ಇನ್ನೊಂದು 10% ಆಯ್ ಪೂಜೆ ಹಬ್ಬ ಇರುತ್ತೆ. ಇನ್ನೊಂದು 10% ದೀಪಾವಳಿ ಮಾಡೋರು ಇರ್ತಾರೆ. ನಮ್ಮೂರ ಕಡೆ ಎಲ್ಲ ಇದೇ ಹಬ್ಬ ಮಾಡೋದು, ಅಮಾವಾಸ್ಯೆ ಹಬ್ಬನೇ ಮಾಡೋದು. ಹಾಗಾಗಿ ಬೇಗ ಅತ್ತೆಗೆ ಕೆಲಸ ಮುಗಿಸ್ಕೊಂಡು, ಮನೇಲಿ ಕೆಲಸ ಮುಗಿಸ್ಕೊಂಡು ಊರಿಗೆ ಹೋದ್ರಾಯ್ತು ಅಂತ ಹೋಗೋಣ ಅಂತ ಹೊರಡ್ತಾ ಇದ್ದೆ. ನಮ್ಮ ಊರಲ್ಲಿ ಯಾರಿಗೆ ಅಂದರೆ ನಮ್ಮ ಅಮ್ಮನಿಗೆ ನಾವು ಎಡೆ ಇಕ್ತೀವಿ. ನಮ್ಮಮ್ಮ ಇಲ್ವಲ್ಲ, ಹಾಗಾಗಿ ನಾವೇ ಹೋಗಿ ಮಾಡ್ಕೊಂಡು ಪೂಜೆ ಮುಗಿಸ್ಕೊಂಡು ಬರಬೇಕು. ಅದಕ್ಕೆ ಬೇಗ ಬೇಗ ಕೆಲಸ ಮಾಡ್ಕೊಂಡ್ರಾಯ್ತು. ಮನೆಯಲ್ಲಿ ಹೋಗ್ಬಿಟ್ಟು ಎಲ್ಲ ಕೆಲಸ ಮಾಡ್ಕೊಂಡೆ ಬರೀ ಪೂಜೆ ಮಾಡ್ತೀನಿ ಅಷ್ಟೇ. ಅಲ್ಲಿ ಹೋಗಿ ಪೂಜೆ ಮುಗಿಸ್ಕೊಂಡು ಬಂದ್ರಾಗುತ್ತೆ. ನಮ್ಮ ಮನೇಲಿ ಪೂಜೆ ಮುಗಿಸ್ಕೊಂಡು ನಮ್ಮ ಅಮ್ಮನ ಪೂಜೆ ಮಾಡಿದ್ಮೇಲೆ ನೆಕ್ಸ್ಟು ನಮ್ಮ ಚಿಕ್ಕಪ್ಪರ ಮನೆಗೆ ಹೋಗ್ತೀನಿ. ನಮ್ಮ ಚಿಕ್ಕಪ್ಪರ ಮನೆಯಲ್ಲಿ ಒಂದು ವಿಡಿಯೋ ಹಾಕಿದ್ದೀನಿ, ನಮ್ಮ ಚಿಕ್ಕಪ್ಪನ ತೋರಿಸಿದ್ದೀನಿ ಸೌತೆಕಾಯಿದು. ಅದು ಅವ್ರ ಮನೆಗೆ ಹೋಗ್ತೀನಿ. ಅವ್ರ ಮನೆಗೆ ಹೋಗಿ ಅವ್ರ ಮನೇಲಿ ಪೂಜೆ ಮಾಡಿಕೊಂಡು ನಮ್ಮ ಆಂಟಿ, ನಮ್ಮ ಅತ್ತೆದಿರು ಅವರೆಲ್ಲ ಬಂದಿರ್ತಾರೆ. ನಮ್ಮ ಅತ್ತೆದಿರನ್ನು ತೋರಿಸ್ತೀನಿ. ಎಷ್ಟು ಜನ ಅಂದರೆ ನಮ್ಮ ಅಪ್ಪನ ಅಕ್ಕ ತಂಗಿರು 4 ಜನ, ಮತ್ತು ಅಣ್ಣ ತಮ್ಮದಿರು 4 ಜನ. ಒಟ್ಟು ಟೋಟಲು ನಮ್ಮ ಅಪ್ಪನ ಒಡ ಹುಡ್ತರು 8 ಜನ ಇದ್ದಾರೆ. 8 ಜನದಲ್ಲಿ 3 ಜನ ಇಲ್ಲ ಇವಾಗ, ಇನ್ನು 5 ಜನ ಇದ್ದಾರೆ. ಪರಿಚಯ ಮಾಡಿಕೊಡ್ತೀನಿ ಅವ್ರನ್ನ. ನೋಡೋಣ ಬನ್ನಿ ಫ್ರೆಂಡ್ಸ್, ಎಲ್ಲಿ ಯಾರು ಸಿಗ್ತಾರೆ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಬ್ಬರಲ್ಲಿ ಅತ್ತೆದೀರಂತೂ ಸಿಗ್ತಾರೆ. ಮೊದಲನೇ ಅತ್ತೆ ಒಬ್ಬರು, ಲಾಸ್ಟ್ನೇ ಅತ್ತೆ ಒಬ್ಬರು, ಇಬ್ಬರಂತೂ ಸಿಗ್ತಾರೆ. ವೀಡಿಯೋದಲ್ಲಿ ಫುಲ್ ವೀಡಿಯೋ ನೋಡಿ, ಸ್ಕಿಪ್ ಮಾಡಿಬಿಡಿ. ಸ್ಕಿಪ್ ಮಾಡಿದರೆ ಅರ್ಧ ವೀಡಿಯೋ ನೋಡ್ದಂಗೆ ಆಗುತ್ತೆ. ಅದಕ್ಕೆ ವೀಡಿಯೋ ಸ್ಕಿಪ್ ಮಾಡ್ದಲ್ಲೇ ನೋಡಿ. ಬನ್ನಿ ಫ್ರೆಂಡ್ಸ್. ಮತ್ತು ನಮ್ಮ ದೊಡ್ಡಪ್ಪ ಇದ್ದಾರಲ್ಲ, ಅವ್ರ ಮನೇಲೂ ಹಬ್ಬಕ್ಕೆ ಕೇಳಿದ್ದಾರೆ. ಅವ್ರ ಮನೆಗೂ ಹೋಗಬೇಕು. ಮತ್ತು ಇನ್ನೊಬ್ಬರು 2ನೇ ದೊಡ್ಡಪ್ಪ ಇದ್ದಾರೆ, ಅವ್ರ ಮನೆಗೂ ಹಬ್ಬಕ್ಕೆ ಹೋಗಬೇಕು. ಅವರು 2ನೇ ದೊಡ್ಡಪ್ಪವ್ರ ಮನೇಲಿ 3 ಜನ ಗಂಡ್ಮಕ್ಳು, 3 ಜನ ಗಂಡ್ಮಕ್ಳು ಮನೇಲೂ ಹಬ್ಬಕ್ಕೆ ಕೇಳಿದ್ದಾರೆ. ಅವ್ರ ಮನೆಗಳಿಗೆ ಹೋಗಿ ಬರಬೇಕು. ಆದರೆ ಯಾರ ಮನೇಲಿ ಊಟ ಮಾಡೋಕ್ಕಾಗಲ್ಲ, ಒಂದೇ ಮನೇಲಿ ಅಷ್ಟೇ ಊಟ ಮಾಡೋಕ್ಕಾಗೋದು. ಹೋಗಿ ವಿಸಿಟ್ ಕೊಟ್ಟು ಬರಬೇಕು. ನೋಡೋಣ, ವಿಸಿಟ್ ಕೊಡ್ತೀನೋ ಹೋಗ್ತೀನೋ ಏನೋ ಗೊತ್ತಿಲ್ಲ, ನೋಡ್ತೀನಿ. ಹೋಗೋ ಮನಸ್ಸಿಲ್ಲ, ನೋಡೋಣ. ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೋಗ್ತೀನೋ ಇಲ್ವೋ ಅಂತ. ಹೋದರೆ ಈ ವಿಡಿಯೋದಲ್ಲಿ ಹಾಕ್ತೀನಿ, ಹೋಗಲಿಲ್ಲ ಅಂದರೆ ವಿಡಿಯೋದಲ್ಲಿ ಹಾಕಲ್ಲ ಫ್ರೆಂಡ್ಸ್. ಇವತ್ತು ತರಕಾರಿ ತರೋಣ ಅಂತ ಹೋಗ್ತಾ ಇದ್ದೆ. ತರಕಾರಿ ಬೆಳಗ್ಗೆನೇ ತರಕಾರಿ ತಗೊಬರೋಣ. ಅಲ್ಲಿ ಏನು ತರಕಾರಿ ಇರಲಿಲ್ಲ, ಹಂಗಾಗಿ ತಿಂಡಿ ಮಾಡೋಕ್ಕೂ ಬೇಕಿತ್ತು. ತರಕಾರಿ ತಗೊಂಡು ಬರೋಣ ಬೇಗ ಹೋಗಿ. ಏಕೆಂದರೆ ಅಮಾವಾಸ್ಯೆ ಹಬ್ಬ ಇದೆ ನಾಳೆ. ಅಮಾವಾಸ್ಯೆ ಹಬ್ಬ ಇರೋದ್ರಿಂದ ಊರಿಗೆ ಬೇರೆ ಹೋಗ್ಬೇಕಿತ್ತು ಹಬ್ಬಕ್ಕೆ. ಹಾಗಾಗಿ ಬೇಗ ಸಾಂಬಾರು ಮಾಡಿ ಇಟ್ಟೋಣ. ಮತ್ತು ತಿಂಡಿ ಜೊತೆ ಸಾಂಬಾರನ್ನ ಮಾಡ್ತೀನಿ. ಬೇಗ ತೆಗಿ ತಿಂಡಿ ಮುಗಿಸ್ಕೊಬಿಟ್ಟು ಸಾಂಬಾರು ಮಾಡಿ ಇಟ್ಟು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಊರಿಗೆ ಹೋದ್ರಾಗುತ್ತೆ ಅಂತ ತರಕಾರಿ ಅಂಗಡಿಗೆ ಹೋದರೆ ತರಕಾರಿ ಸಿಕ್ಕಾಬಟ್ಟೆ ತರಕಾರಿ ಇತ್ತು. ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅಂತ ಗೊತ್ತಾಗಲಿಲ್ಲ. ಆದರೂ ನೋಡೋಣ ಏನೇನು ಬೇಕು ಮನೆಗೆ ನೋಡೋಣ ಅಂದ್ಬಿಟ್ಟು ನೋಡ್ತಾ ಇದ್ದೆ. ಫಸ್ಟು ರೈಟ್ ಕೇಳ್ಕೊತಾ ಇದ್ದೆ. ಒಂದೊಂದು ತರಕಾರಿ ಒಂದೊಂದು ಥರ ರೈಟ್ ಇತ್ತು, ತುಂಬ ರೈಟ್ ಇತ್ತು. ತರಕಾರಿ ಬೆಲೆ ಅಂತೂ ಗಗನಕ್ಕೇರೋಗಿದೆ. ಅಂದರೆ ಹಬ್ಬ ಸೀಸನ್ ಅಲ್ವಾ, ಅದಕ್ಕೋ ಏನೋ ಗೊತ್ತಿಲ್ಲ, ಸಿಕ್ಕಾಬಟ್ಟೆ ತರಕಾರಿ ರೈಟ್ ಇತ್ತು. ತರಕಾರಿ ರೈಟ್ ಇರೋದ್ರಿಂದ ಫಸ್ಟು ಆಲೂಗೆಡ್ಡೆ ತಗೊಳ್ಳೋಣ ಅಂತ ಹುಡುಕ್ತಾ ಇದ್ದೆ. ಆಲೂಗೆಡ್ಡೆ ಚೆನ್ನಾಗಿರೋ ತಗೊಳ್ಳೋಣ. ಆಲೂಗೆಡ್ಡೆ ತಗೊಂಡಾದ್ಮೇಲೆ
ಆಲೂಗಡ್ಡೆ ಎಷ್ಟು ಕೆ ಜಿ ನೋಡೋಣ ಅಂತ ಕೇಳೋಕ್ಕೆ ಅಂತ ಹೋದೆ. ಎಷ್ಟು ಕೆ ಜಿ ಅಂತ ಕೇಳೋದಿಗೆ 25 ರೂಪಾಯಿ, 100 ರೂಪಾಯಿಗೆ 4 ಕೆ ಜಿ ಅಂತ ಅಂದರು. ಸರಿ ಆಯಿತು 1 ಕೆ ಜಿ ಕೊಡಿ ಆಲೂಗಡ್ಡೆನ ಅಂತ. ಅಂದರೆ ಬೆಳೆದಿರೋದು ಅಂದರೆ ಹೊಲ್ದಾರೆ ತಂದುಕೊಟ್ಟಿರೋದು ಅನ್ಸುತ್ತೆ ಇವರಿಗೆ, ತರಕಾರಿ ಅಂಗಡಿಯವ್ರಿಗೆ. ಮಣ್ಣೆಲ್ಲ ಸಿಕ್ಕಾಬಟ್ಟೆ ಇತ್ತು. ನಾನು ಕೇಳಿದೆ ಮಣ್ಣು ಇದೆಯಲ್ಲ ಏನಕ್ಕೆ ಇಷ್ಟೊಂದು ಅನ್ನೋತ್ತಿಗೆ, ಅಕ್ಕ ಹೊಲ್ದಾರ್ ತಂದು ಕೊಟ್ಟಿದ್ದಲ್ವ ಹಂಗಾಗಿ ಮಣ್ಣಿದೆ, ಚೆನ್ನಾಗಿರೋ ತಗೊಳ್ಳಿ, ಆಲೂಗಡ್ಡೆ ಚೆನ್ನಾಗಿದ್ದಾವೆ ಅಂತ ಅಂದ್ಬಿಟ್ಟು ಮಾರ್ಕೆಟಿಂದ ತಂದಿರೋದಲ್ಲ, ರೈತರಿಂದನೇ ತಂದಿರೋದು ಡೈರೆಕ್ಟು ಅಂತ ಹೇಳಿದರು. ಇವಾಗ ಏನು ತಗೊಳಕ್ಕೆ ಅಂತ ಹೋದೆ ಅಂದರೆ ಕ್ಯಾರೆಟು ಮತ್ತು ಕ್ಯಾರೆಟ್ ತಗೊಂಡ್ಬಿಟ್ಟು, ಕ್ಯಾರೆಟ್ ಎಷ್ಟು ಕೆ ಜಿ ಅಂದರೆ 80 ರೂಪಾಯಿ ಕೆ ಜಿ ಹೇಳಿದರು. ಕ್ಯಾರೆಟ್ ಅರ್ಧ ಕೆ ಜಿ ತಗೊಳ್ಳೋಣ ಅಂದ್ಬಿಟ್ಟು ಕ್ಯಾರೆಟನ್ನು ತಗೊಂಡೆ. ಕ್ಯಾರೆಟ್ ಅರ್ಧ ಕೆ ಜಿ ಏನಕ್ಕೆ ಅಂದರೆ ಪಲಾವ್ ಮಾಡಿದ್ರಾಗುತ್ತೆ ಅಂತ ಹೇಳ್ಬಿಟ್ಟು ಕ್ಯಾರೆಟನ್ನು ತಗೊಂಡೆ ಅರ್ಧ ಕೆ ಜಿನ. ಸರಿ ಕ್ಯಾರೆಟ್ ಎಲ್ಲ ತಗೊಂಡಾಯ್ತಲ್ವ, ಇನ್ನೇನು ತಗೊಳ್ಳೋದಪ್ಪ ಅಂತ ಯೋಚನೆ ಮಾಡ್ತಿದ್ದೆ. ಪಚ್ಚಬಾಳೆಹಣ್ಣು 1 ಕೆ ಜಿ ತಗೊಳ್ಳೋಣ ಅಂದ್ಬಿಟ್ಟು ನೋಡ್ತಾಯಿದ್ದೆ ಯಾವ್ದು ಚೆನ್ನಾಗಿದೆ ಅದನ್ನು ತಗೊಂಡ್ರಾಯ್ತು ಅಂತ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಪಚ್ಚಬಾಳೆಹಣ್ಣ ತಗೊಂಡೆ ಅರ್ಧ ಕೆ ಜಿನ. ಅಂದರೆ ದೊಡ್ಡ ಚಿಪ್ಪೆ ತಗೊಂಡೆ. ಅರ್ಧ ಕೆ ಜಿ ಬರೋಲ್ಲ ಅಕ್ಕ, ತೆಗಿ ಅರ್ಧ ಕೆ ಜಿ ಅಂತ ಹತ್ತಿರ 1 ಕೆ ಜಿ ತಾಳಿ ಅಕ್ಕ ಅಂತ ಅಂದರು ಅಂದ್ಬಿಟ್ಟು ಆ ಚಿಪ್ ತಗೊಂಡೆ, ಚೆನ್ನಾಗಿದೆ ಅಂತ. ನನ್ನ ಮಗ ವೀಡಿಯೋ ಮಾಡ್ಕೊತಾ ಇದ್ದ. ನಾನು ತರಕಾರಿ ಅಂಗಡೀಲಿ ತರಕಾರಿ ತಗೊಂಡು ಎಲ್ಲನೂ ನೋಡ್ತಾ ಇದ್ದೆ ಯಾವ್ದಾವ್ದು ರೇಟ್ ಏನಿದೆ ಅಂತ. ಸ್ವಲ್ಪ ಆಮೇಲೆ ಇನ್ನೊಂದು ಸ್ವಲ್ಪ ಬಾಳೆಹಣ್ಣನ್ನು ತುಕ್ಕ ಹಾಕೋಕ್ಕೆ ಅಂತ ಕೊಟ್ಟೆ. ಆಮೇಲೆ ಬೀನ್ಸ್ ತಗೊಳ್ಳೋಣ ಅಂದ್ಬಿಟ್ಟು ಬೀನ್ಸ್ ತಗೊಂಡೆ. ಬೀನ್ಸ್ ಎಲ್ಲ ತಗೊಂಡಾಯಿತು. ಬೀನ್ಸ್ ಎಲ್ಲ ತಗೊಂಡಾದ್ಮೇಲೆ ಬೀನ್ಸ್ ಎಷ್ಟು ಕೆ ಜಿ ಅನ್ನೋತ್ತಿಗೆ ಅದು 60 ರೂಪಾಯಿ ಕೇಳಿದ್ರು. ಕೊತ್ತಂಬರಿ ಸೊಪ್ಪು ಕೇಳಿದೆ. ಮತ್ತು ಹಸಿಕಾಳು ಅಂದರೆ ತೊಗರಿಕಾಯಿ ಮತ್ತು ತಿಂಗ್ಳುಳ್ಳಿ ಕಾಳು ಅಂತೀವಿ ನಾವು. ಇಲ್ಲಿ ಹಳಸರಕಾಯಿ ಮತ್ತು ಮುಳುಗಾಯಿ ಪ್ರತಿಯೊಂದು ತರಕಾರಿ ಇತ್ತು. ತರಕಾರಿ ತಗೊಂಡು ಹೂವು ಎಷ್ಟು ಅಂತ ಕೇಳಿದೆ, ಹಣ್ಣುಗಳು ಎಷ್ಟು ಅಂತ ಕೇಳಿದೆ. ಇವ್ಯಾವು ತಗೊಳ್ಳಿಲ್ಲ, ಸಾಕು ಇಷ್ಟೇ ಅಂತ ತಗೊಬಂದೆ ಅಷ್ಟೇ. ಮನೆಗೆ ಬಂದ್ಬಿಟ್ಟು ಬೆಟ್ಟದ ನೆಲ್ಲಿಕಾಯಿ ಮತ್ತು ಕ್ಯಾರೆಟು, ಬೀನ್ಸು, ಕ್ಯಾರೆಟು ನೋಡಿ ಎಷ್ಟು ಚೆನ್ನಾಗಿದೆ, ಫ್ರೆಶ್ ಇದ್ದಾವೆ. ಆಮೇಲೆ ಮತ್ತೇನು ತಗೊಂಡೆ ಅಂದರೆ ಬಾಳೆಹಣ್ಣು ತಗೊಂಡೆ. ಆಮೇಲೆ ದಿನಸಿ ಅಂಗಡಿಗೆ ಹೋಗ್ಬಿಟ್ಟು ಲಿಕ್ವಿಡು, ವಾಷಿಂಗ್ ಮಿಷಿನ್ಗೆ ಲಿಕ್ವಿಡು, ಸರ್ಫ್ ಎಕ್ಸೆಲ್ ಲಿಕ್ವಿಡ್ 1 ಕೆ ಜಿ ತಗೊಂಡೆ. ನಾವೇನು 5 ಕೆ ಜಿ ಲಿಕ್ವಿಡ್ ತಗೊಳ್ಳಲ್ಲ, 1 ಕೆ ಜಿದು ಲಿಕ್ವಿಡ್ ಖಾಲಿ ಆದಂಗೆ ತಗೋತೀನಿ. ಇದು ಸರ್ಫ್ ಎಕ್ಸೆಲ್ ಫ್ರಂಟ್ ಲೋಡಿಂದು ವಾಷಿಂಗ್ ಮಿಷಿನ್ ಲಿಕ್ವಿಡ್ ತಗೊಂಡೆ. ಇದೆಷ್ಟಾಯಿತು ಅಂದರೆ 165 ರೂಪಾಯಿ. 165 ರೂಪಾಯಿ. ನೆಕ್ಸ್ಟ್ ಮನೆ ಒರ್ಸೋ ಕೋಲು ಫಸ್ಟ್ ಒಂದಿತ್ತು, ಅದು ಕಾಂಪೌಂಡಿಗೆ ಬೇಕಿತ್ತು. ಇದು ಮನೆ ಒಳಗಡೆ ಒರ್ಸೋಕ್ಕೆ ಬೇಕಲ್ಲ ಅಂದ್ಬಿಟ್ಟು ಇನ್ನೊಂದು ಎಕ್ಸ್ಟ್ರಾ ತಗೊಬಂದೆ. ಮನೆ ಒಳಗಡೆ ಒಂದು, ಕಾಂಪೌಂಡಿಗೆ ಒಂದು ಎಕ್ಸ್ಟ್ರಾ ಇಟ್ಕೊಂಡ್ರಾಗುತ್ತೆ. ಆಮೇಲೆ ಒರ್ಸೋಕ್ಕೆ ಹಿಂಸೆ ಅನಿಸುತ್ತಲ್ಲ ಹೊರಗಡೆಯಿಂದ. ಹಾಯ್ ಹಲೋ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ನೋಡಿ ನಮ್ಮ ಅತ್ತೆಯರೆಲ್ಲ ಸೀರೆ ಮಾಡಿಸ್ತಾ ಇದ್ದಾರೆ. ಯಾಕೆ ಅಂದರೆ ಅಮಾವಾಸ್ಯೆ ಹಬ್ಬ ಮಾಡ್ತೀವಿ ನಾವು. ಅದೇ ಆಯ್ ಮಾಡತ್ತೆ, ಆಯ್ ಮಾಡವ, ಆಯ್ ಮಾಡತ್ತೆ ನೀನು. ನೋಡಿ ಫ್ರೆಂಡ್ಸ್, ಇವರು ಲಾಸ್ಟ್ನೇ ಅತ್ತೆ, ಇವರೇ ಮೊದಲನೇ ಅತ್ತೆ, ಮೊದಲನೇ ಪೀಸ್ ಅಂದರೆ ಇವರೇ. ಆಯ್ ಮಾಡವ, ಹೇಳವ, ಏನಕ್ಕೆ ಬಂದಿದ್ಯವ? ಹಬ್ಬಕ್ಕೆ. ನಮ್ಮ ಅಪ್ಪನ ಅಕ್ಕ ಇವರು, ಮೊದಲನೇ ಅಕ್ಕ. ಮತ್ತೆ ಇನ್ನೇನು ಹೇಳು ಸಮಾಚಾರ? ಚೆನ್ನಾಗಿ ಕಾಣಿಸ್ತದೆ, ಮಾತಾಡು. ನೋಡಿ ಫ್ರೆಂಡ್ಸ್ ಹೆಂಗ್ ನಾಚ್ಕತೈತೆ ನಮ್ಮ ಮತ್ತೆ. ಮಾತಾಡ್ತಿಲ್ಲ, ಚೆನ್ನಾಗಿ ಕಾಣಿಸುತ್ತೆ, ಹೇಳು. ಏನು ಬಂದಿದ್ಯಾ? ಯಾರ ಮನೆಗೆ ಬಂದಿದ್ಯಾ? ನಮ್ಮ ಅಪ್ಪನ ಮನೆ ಹಬ್ಬಕ್ಕೆ ಬಂದಿನಿ. ನಿಮ್ಮ ಅಪ್ಪನ ಮನೆ ಹಬ್ಬಕ್ಕೆ ಬಂದಿದ್ಯಾ? ನನ್ನ ತಮ್ಮ ಹೇಳ್ದ ಬಂದಿದ್ವಿ. ಹೌದಾ? ನನ್ನ ತಮ್ಮ ನೆಡ್ತಿ, ನನ್ನ ತಮ್ಮ ಬಂದಿದ್ವಿ. ಮಗ ಒಂದು ಬೀಳದೆ ನೀರು ಕೊಡ. ಇವರು ಲಾಸ್ಟ್ನೇ ಅತ್ತೆ ಮತ್ತೆ. ಅತ್ತೆ ಆಯ್ ಮಾಡತ್ತೆ ನೀನು? ನಾನು ಆಯ್ ಮಾಡ್ತೀನಿ. ನೋಡು, ಆಯ್ ಮಾಡು, ಮಾತಾಡು. ಯಾಕೆ ನೋಡಿ ಫ್ರೆಂಡ್ಸ್ ಹೆಂಗ್ ಊರೇ ನಾಚ್ಕೊಂಡು ಬೇರೆ ಬರ್ತಾರ. ನೋಡಿ ಫ್ರೆಂಡ್ಸ್, ಆಯ್ ಮಾಡ ದೇವ. ಆಯ್ ಬರೀ, ಆಯ್ ಅಪ್ಪಿ.